ಲಂಚಾವತಾರ ಅನ್ನೋದು ಇತ್ತೀಚೆಗೆ ಎಲ್ಲೆಡೆ ಪಸರಿಸಿದೆ. ಸರ್ಕಾರಿ ಅಧಿಕಾರಿಗಳು ಸಣ್ಣ ಸಣ್ಣ ಕೆಲಸ ಮಾಡುವ ಬಡವರ ಹಣವನ್ನು ಕೂಡ ಬಿಡ್ತಾ ಇಲ್ಲ. ಇದಕ್ಕೆ ಉದಾಹರಣೆ ಎಂಬಂತೆ ಆಶಾ ಕಾರ್ಯಕರ್ತೆಯರ ಹಣಕ್ಕೂ ಕೂಡ ಅಧಿಕಾರಿಗಳ ಕಣ್ಣು ಬಿದ್ದಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಆಶಾ ಕಾರ್ಯಕರ್ತೆಯರ ಮೇಲೆ ಭ್ರಷ್ಟ ಅಧಿಕಾರಿಗಳ ವಕ್ರದೃಷ್ಟಿ. ಆಶಾ ಕಾರ್ಯಕರ್ತೆಯರ ವೇತನದಲ್ಲೂ ಬೇಕು ಭ್ರಷ್ಟರಿಗೆ ಪಾಲು. ಇಂಡಿ ತಾಲೂಕು ಆರೋಗ್ಯ ಇಲಾಖೆಯಲ್ಲಿ ಲಂಚಾವತಾರ. ಲಂಚ ಲಂಚ ಲಂಚ, ಎಲ್ಲಿ ನೋಡಿದ್ರು ಲಂಚ. ಸರ್ಕಾರಿ ಕೆಲಸ ಯಾವುದೇ ಇರಲಿ, ಲಂಚ ನೀಡದೆ ಏನೂ ಆಗಲ್ಲ. ಲಂಚ ಅನ್ನೋದು ಇತ್ತೀಚೆಗೆ ಎಲ್ಲೆಡೆ ಪಸರಿಸಿ ಬಿಟ್ಟಿದೆ. ಕೆಲ ಸರ್ಕಾರಿ ಅಧಿಕಾರಿಗಳಂತೂ ಸಣ್ಣ ಸಣ್ಣ ಕೆಲಸ ಮಾಡುವ ಬಡವರ ಪಾಲಿನ ಹಣವನ್ನು ಬಿಡ್ತಿಲ್ಲ. ಸದಾಕಾಲ ಬಡ ಜನರ ಸೇವೆ ಮಾಡುವ ಆಶಾ ಕಾರ್ಯಕರ್ತೆಯರ ಸಂಬಳದ ಮೇಲೂ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳ ಕಣ್ಣು ಬಿದ್ದಿದೆ. ಆಶಾ ಕಾರ್ಯಕರ್ತೆಯರು ಅಂದ್ರೆ ಸಾಕು, ಎಲ್ಲರೂ ಗೌರವ ಕೊಡ್ತಾರೆ. ಅದಕ್ಕೆ ಕಾರಣ ಅವರ ಸೇವಾ ಮನೋಭಾವ. ಹಳ್ಳಿಯೇ ಇರಲಿ, ಪೇಟೆಯೇ ಇರಲಿ, ಆಶಾ ಕಾರ್ಯಕರ್ತೆಯರ ಸೇವೆ ಅನನ್ಯವಾಗಿದೆ. ಇಂತಹ ಆಶಾ ಕಾರ್ಯಕರ್ತೆಯರು ಇದೀಗ ತಾವು ಕಷ್ಟಪಟ್ಟು ತಿಂಗಳುಗಟ್ಟಲೆ ದುಡಿದ ಸಂಬಳದಲ್ಲಿ ಲಂಚ ಕೊಡುವ ಅನಿವಾರ್ಯತೆ ಬಂದೊದಗಿದೆ. 5,600 ರೂಪಾಯಿ ಆಗೈತಿ. ಅದ್ರಾಗ 5,600 ರೂಪಾಯಿ 600 ರೂಪಾಯಿ ಹೊಳ್ಳಿ ಸೂಪರ್ವೈಸರು ಮತ್ತು ಗೀತಾ ಅಂತ ಇದ್ದಾರೆ. ಅವರು ಹೊಳ್ಳಿ ರಿಟರ್ನ್ ಅವರು 600 ರೂಪಾಯಿ ಮತ್ತೆ ಲಂಚ ತೊಗೊಂಡಿದ್ದಾರೆ ಅವ್ರ ಕಡೆಯಿಂದ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಜಿಲ್ಲಾಧಿಕಾರಿ ದೂರು ಕೊಟ್ಟಿದ್ದೀವಿ. ಅದು ಏನು ಕ್ರಮ ಕೈಗೊಳ್ಳುತ್ತೆ ನೋಡ್ಬೇಕು ಸರ್. ನಾವು ಫೋನ್ ಪೇ ಮಾಡೋ ಆಶಾ ಕಾರ್ಯಕರ್ತರು ಫೋನ್ ಪೇ ಮಾಡಿದ್ದಾರೆ ಸರ್. ಆಶಾ ಕಾರ್ಯಕರ್ತರ ಮೇಲೆ ಒಬ್ಬರು ಮೆಂಟರ್ ಇರ್ತಾರೆ ಸರ್, ಅವ್ರ ಅಕೌಂಟಿಗೆ ಮಾಡಿದ್ದಾರೆ. ಸರ್ ಅದಕ್ಕೆ ಕಂಪಲ್ಸರಿ ಸ್ಯಾಲ್ರಿ ಹಾಕಿದ್ದಾರೆ ಸರ್. 600 ರೂಪಾಯಿ ವಯಸ್ಸು ರೆಕಾರ್ಡಿಂಗ್ ಕಳಿಸ್ತಾರೆ ಸರ್ ಹಾಕ್ಬೇಕಂತೇಳಿ. ಅವ್ರದೊಂದು ಗ್ರೂಪ್ ಇದೆ ಸರ್, ಗ್ರೂಪಲ್ಲಿ ಹಾಕಿದ್ದಾರೆ ವಯಸ್ಸು ರೆಕಾರ್ಡಿಂಗ್. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡಚಣ ಭಾಗದ ಆಶಾ ಕಾರ್ಯಕರ್ತೆಯರ ಈ ತಿಂಗಳ ಸಂಬಳ 5,600 ರೂಪಾಯಿ ಜಮಾ ಆಗಿದೆ. ಆದ್ರೆ ಇದರಲ್ಲಿ ಪ್ರತಿಯೊಬ್ಬರ 600 ರೂಪಾಯಿ ಲಂಚ ಪಡೆಯಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇಂಡಿ ತಾಲೂಕು ಆಶಾ ಕಾರ್ಯಕರ್ತೆಯರ ಮೆಂಟರ್ಗೆ ಕರೆ ಮಾಡಿ ಆಶಾ ಕಾರ್ಯಕರ್ತೆಯರಿಗೆ 600 ರೂಪಾಯಿ ನೀಡಲು ಒತ್ತಾಯಿಸುತ್ತಿದ್ದಾರೆ. ಇಂಡಿ ತಾಲೂಕು ಕಾರ್ಯಕರ್ತೆಯರ ಮೇಲ್ವಿಚಾರಕಿ ಹಣ, ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿ ಹಣ ಕೊಡಲು ಸೂಚಿಸಿದ್ದಾರೆ. ಕಾರಣ ಬೇಗ ಹಣ ಹಾಕಲು ಸೂಚಿಸಿದ್ದಾರೆ. ಈ ರೀತಿ ಬಡ ಆಶಾ ಕಾರ್ಯಕರ್ತೆಯರ ಸಂಬಳಕ್ಕೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕನ್ನ ಹಾಕುತ್ತಿದ್ದಾರೆ. ಇದು SBI ಅಕೌಂಟಿಗೆ ಜಮಾ ಆಗ್ಯದತ್ ನೋಡಿರಿ 5,600 ರೂಪಾಯಿ. ನಿಮ್ದು ಈ ರೆಗ್ಯುಲರ್ ಬರೋ ಪೇಮೆಂಟ್ ಕಿಲ್ಲತ್ತ ಎಲ್ಲರದು SBI ಅಕೌಂಟಿಗೆ ಜಮಾ ಆಗ್ಯದತ್ತ. SBI ಅಕೌಂಟ್ ಚೆಕ್ ಮಾಡ್ಕೋರಿ. ಮತ್ತು ಇದು 600 ರೂಪಾಯಿ ಕೊಡ್ಬೇಕತ್ತ ನೋಡಿ. ಎಲ್ಲ ಆಶೆಗಳು 600 ರೂಪಾಯಿ ಕೊಡ್ಬೇಕಂತ TH ಸರ್ ಹೇಳ್ಯಾರತ್ತ ಅವ್ರಿಗೆ. ಮತ್ತು ಎಲ್ಲರೂ ಜಮಾ ಮಾಡ್ರಿ, 600 ರೂಪಾಯಿ ಕೊಡೋದದ. ಇದು 5,600 600 ರೂಪಾಯಿ TH ಸರ್ ಕೊಡೋದತ್ತ. ಭುವನೇಶ್ವರಿ ಮೇಡಮ್ ಅವ್ರು ನಾನು ಕಾಲ್ ಮಾಡಿ ಹೇಳಿದ್ದಾರೆ. 600 ರೂಪಾಯಿ ನನಗೆ ಫೋನ್ ಪೇ ಮಾಡ್ರಿ. ಇಂಡಿ ಹಾಗೂ ಚಡ್ಚಣ ತಾಲೂಕಿನ ಆಶಾ ಕಾರ್ಯಕರ್ತರದ್ದು ವೇತನ ಆಗೈತಿ. 5,600 ರೂಪಾಯಿ ವೇತನ ಆಗಿರೋದ್ರಿಂದ ಅದರ ಪ್ರತಿಯಾಗಿ 600 ರೂಪಾಯಿ ಲಂಚ ಕೇಳಿದ್ದಾರೆ. ಇಂಡಿ ತಾಲೂಕು ಸೂಪರ್ವೈಸರು ಭುವನೇಶ್ವರಿ ಬಗ್ಲಿ ಅಂತ, ಅವರು ಗೀತಾ ಮತ್ತು ಬಂಗಾರತಳ ಅನ್ನೋರು ಮೆಂಟರ್ ಅಂತ, ಅವ್ರ ಮೂಲಕ ಫೋನ್ ಪೇ ಮಾಡಿಸ್ಕೊಂಡು ಲಂಚ ತೊಗೊಂಡಿದ್ದಾರೆ. ಇಂಡಿ ತಾಲೂಕಿನಲ್ಲಿ ಸುಮಾರು 300ಕ್ಕೂ ಅಧಿಕ ಆಶಾ ಕಾರ್ಯಕರ್ತರಿದ್ದಾರೆ. ಪ್ರತಿಯೊಬ್ಬರ ಕಡೆಯಿಂದ 600 ರೂಪಾಯಿ ಲಂಚ ತೊಗೊಂಡಿದ್ದಾರೆ ಸರ್. ಅದರ ಲಂಚ ತೊಗೊಂಡಿರುವಂಥದ್ದು ಫೋನ್ಪೇ ಸ್ಕ್ರೀನ್ ಶಾಟ್ ಎಲ್ಲ ಸೇರಿದಂತೆ ಜಿಲ್ಲಾಧಿಕಾರಿಗಳಿಗೆ ನಾವು ಆಲ್ರೆಡಿ ದೂರು ಕೊಟ್ಟಿದ್ದೀವಿ. ಒಟ್ನಲ್ಲಿ ಆಶಾ ಕಾರ್ಯಕರ್ತೆಯರಿಗೂ ಲಂಚದ ಗೀಳು ತಲೆನೋವಾಗಿದೆ. ಆದ್ರೆ ಪಾಪ ನೌಕರಿಯ ಭಯದಿಂದ ಯಾರೂ ಕೂಡ ಮಾತನಾಡುತ್ತಿಲ್ಲ. ಇನ್ನು ಇದೆಲ್ಲ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಗೊತ್ತಿದ್ದು ಸುಮ್ಮನಿದ್ದಾರೆ ಎನ್ನಲಾಗುತ್ತಿದೆ. ಇಂಡಿ ತಾಲೂಕಿನಲ್ಲಿ 300ಕ್ಕೂ ಅಧಿಕ ಆಶಾ ಕಾರ್ಯಕರ್ತೆಯರಿದ್ದು ಹಗಲು ದರೋಡೆಗೆ ಬ್ರೇಕ್ ಹಾಕಬೇಕಿದೆ. ಪುರುಷೋತ್ತಮ ಕುಲಕರ್ಣಿ, ಪಬ್ಲಿಕ್ ಟಿವಿ, ವಿಜಯಪುರ.